ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ಭರ್ಜರಿ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಂತಹ ಅಥವಾ ಸಣ್ಣ ಮಟ್ಟಿಗಿನ ಕ್ರಾಶ್ ಅಂತ ಬೇಕಿದ್ರು ಕೂಡ ಕರಿಬಹುದು, ಆ ರೀತಿಯ ಪರ್ಫಾರ್ಮೆನ್ಸ್ ಮಾಡಿದಂತಹ ಒಂದು ಸೆಕ್ಟರ್ ನ ಷೇರುಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬಹುಶಃ ಇದನ್ನ ಹೇಳಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಅನ್ಕೊಂಡಿದ್ದೀನಿ, ಯಾಕಂದ್ರೆ ಇಂದಿನ ವಿಡಿಯೋದಲ್ಲಿ ಈಗಾಗಲೇ ಈ ಸೆಕ್ಟರ್ ಬಗ್ಗೆ ಹೇಳಿದ್ದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಕವರ್ ಮಾಡಿ ತಿಳಿಸ್ಕೊಡ್ತೀನಿ ಅಂತ. ನೋಡೋಣ ಯಾಕೆ ಈ ಸೆಕ್ಟರ್ ಅಲ್ಲಿ ಬಿಗ್ ನೆಗೆಟಿವ್ ರಿಯಾಕ್ಷನ್ ಬಂತು, ಅದರಲ್ಲೂ ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ಚೆನ್ನಾಗಿರುವಂತಹ ಸಂದರ್ಭದಲ್ಲೂ ಕೂಡ ಯಾಕೆ ದೊಡ್ಡ ಮಟ್ಟದ ಡೌನ್ ಫಾಲ್ ಕಂಡು ಬಂತು, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇರುತ್ತೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹಾಗೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ ಗಳ ಮೂಲಕ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಟೀಮ್ ಇಂದ ಸಪೋರ್ಟ್ ಸಿಗುತ್ತೆ. ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ಸರ್ವಿಸಸ್ ಸಿಗುತ್ತೆ. ಬಟ್ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ಕಾಂಟ್ಯಾಕ್ಟ್ ಮಾಡಿ. ಇನ್ನು ಇವತ್ತಿನ ಸೆಕ್ಟರ್ ಬಂದು ಐಟಿ ಸೆಕ್ಟರ್. ಬಹುಶಃ ಐಟಿ ಸೆಕ್ಟರ್ ನ ಪರ್ಫಾರ್ಮೆನ್ಸ್ ಅನ್ನ ಈಗಾಗಲೇ ನೀವು ನೋಡಿದ್ದೀರಿ ಅಂದ್ಕೊಳ್ತೀನಿ. ಹಾಗೆ ಇನ್ ಕೇಸ್ ನೀವು ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ನೋಡಿರ್ತೀರಿ. ಮೇ ಬಿ ಐಟಿ ಸೆಕ್ಟರ್ ಗೆ ಜಾಸ್ತಿ ವೇಟೇಜ್ ಅನ್ನು ಯಾರಾದ್ರೂ ಕೊಟ್ಟಿದ್ರೆ ಅವರ ಪೋರ್ಟ್ಫೋಲಿಯೋಗಳು ಇವತ್ತು ನೆಗೆಟಿವ್ ಕೂಡ ಇರಬಹುದು. ಯಾಕಂದ್ರೆ ಅಂತ ನೆಗೆಟಿವ್ ಪರ್ಫಾರ್ಮೆನ್ಸ್ ಇವತ್ತು ಐಟಿ ಸೆಕ್ಟರ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ನಾನೀಗ ನಿಫ್ಟಿ ಐಟಿ ಇಂಡೆಕ್ಸ್ ಅನ್ನು ಓಪನ್ ಮಾಡಿದೀನಿ. ನೋಡಬಹುದು 2266 ಪಾಯಿಂಟ್ಸ್ ಅಥವಾ 5.87% ಡೌನ್ ಆಗಿದೆ. ಅಂದ್ರೆ ನಿಯರ್ಲಿ 6% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಇದು ಇಂಡೆಕ್ಸ್ ಲೆವೆಲ್ ಅಲ್ಲಿ. ಯಾವುದೋ ಒಂದು ಇಂಡಿವಿಜುವಲ್ ಸ್ಟಾಕ್ ಅಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂದ್ರೆ ಓಕೆ, ಆದ್ರೆ ಇಂಡೆಕ್ಸ್ ಲೆವೆಲ್ ಅಲ್ಲಿ ಈ ರೀತಿ ದೊಡ್ಡ ಡೌನ್ ಫಾಲ್ ಬರುತ್ತೆ ಅಂದ್ರೆ ಆ ಇಂಡೆಕ್ಸ್ ಅಲ್ಲಿ ಇರುವಂತಹ ಎಲ್ಲ ಷೇರುಗಳು ಕೂಡ ಡೌನ್ ಆಗಿರುತ್ತೆ. ಮೆಜಾರಿಟಿ ಆಫ್ ದ ಸ್ಟಾಕ್ಸ್ ಅಟ್ ಲೀಸ್ಟ್. ಈ ಇಂಡೆಕ್ಸ್ ಅಲ್ಲಿ 10 ಐಟಿ ಸ್ಟಾಕ್ ಗಳಿದಾವೆ. ಅದರಲ್ಲಿ ಕಡಿಮೆ ಬಿದ್ದಿರೋ ಸ್ಟಾಕ್ ಅಂದ್ರೆ 4% ಕಡಿಮೆ. ಎಲ್ಲಾನು ಅದಕ್ಕಿಂತ ಜಾಸ್ತಿನೇ ಡೌನ್ ಫಾಲ್ ಅನ್ನ ಕಂಡಿದ್ದಾವೆ. ಜೊತೆಗೆ ನೋಡಬಹುದು ಇವತ್ತು 35,809 ವರೆಗೂ ಕೂಡ ಹೋಗಿತ್ತು. ಆ ನಂತರ ಒಂದಷ್ಟು ರಿಕವರ್ ಆಗಿದೆ. ಹಾಗಾಗಿ ನಮ್ಗೆ 5.87% ಕಾಣ್ತಾ ಇದೆ. ಇನ್ ಕೇಸ್ ಅದೇ ರೀತಿ ಡೌನ್ ಅಲ್ಲೇ ಕೊಟ್ಟಿದ್ರೆ ಈ ಡೌನ್ ಫಾಲ್ ಇನ್ನೂ ಜಾಸ್ತಿನೇ ಇರ್ತಾ ಇತ್ತು. ಜೊತೆಗೆ ಇದು ನಮ್ಮ ಓವರ್ ಆಲ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನ ಮೇಲೆ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡ್ತು. ಬಹುಶಃ ಐಟಿ ಸೆಕ್ಟರ್ ಅಲ್ಲಿ ಈ ರೀತಿ ಸೆಲ್ ಆಫ್ ಕಂಡು ಬಂದಿಲ್ಲ ಅಂದ್ರೆ ಇವತ್ತು ನಿಫ್ಟಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿತ್ತು, ಫ್ಲಾಟಿಶ್ ಆಗಿ ಇರ್ತಾ ಇರ್ಲಿಲ್ಲ. ಯಾಕೆಂತಂದ್ರೆ ನಿಫ್ಟಿ ಕಾಂಟ್ರಿಬ್ಯೂಷನ್ ನೋಡಬಹುದು, ಬರೀ ಇನ್ಫೋಸಿಸ್ ಶೇರ್ ಒಂದೇ ನಿಯರ್ಲಿ 95% ಡೌನ್ ಫಾಲ್ ಗೆ ಕಾರಣ ಆಗಿದೆ. ನಿಫ್ಟಿ ಕಾಂಟ್ರಿಬ್ಯೂಷನ್ ನಾನು ಇಲ್ಲಿ ಓಪನ್ ಮಾಡಿರೋದು. TCS 50 ಪಾಯಿಂಟ್ಸ್ ಡೌನ್ ಫಾಲ್ ಗೆ ಕಾರಣ ಆಗಿದೆ. ಅಂದ್ರೆ ಈ ಎರಡೇ ಆಲ್ಮೋಸ್ಟ್ 145 ಪಾಯಿಂಟ್ಸ್ ಡೌನ್ ಫಾಲ್ ಗೆ ಕಾರಣ ಆಗಿದ್ದಾವೆ. ಇನ್ನು ಉಳಿದಂತ ಶೇರುಗಳು ನೋಡಬಹುದು, ಟೆಕ್ ಮಹೀಂದ್ರ ಆಗ್ಬಹುದು, ವಿಪ್ರೋ ಆಗ್ಬಹುದು, ಇವುಗಳು ಕೂಡ ಕಾಂಟ್ರಿಬ್ಯೂಷನ್ ಇದೆ. ಬಟ್ ಇನ್ಫೋಸಿಸ್ ಹಾಗೂ TCS ಜಾಸ್ತಿ ವೇಟೇಜ್ ಅನ್ನ ಹೊಂದಿದೆ. ಇಂಡೆಕ್ಸ್ ಅಲ್ಲಿ ನೋಡಬಹುದು 4.7% ವೇಟೇಜ್ ಅನ್ನ ಹೊಂದಿದೆ ನಿಫ್ಟಿ 50 ಅಲ್ಲಿ. ಇನ್ಫೋಸಿಸ್ TCS 2.6% ವೇಟೇಜ್ ಅನ್ನ ಹೊಂದಿದೆ. ಹಾಗಾಗಿ ಇಲ್ಲಿ ಆಲ್ಮೋಸ್ಟ್ 7% ಡೌನ್ ಫಾಲ್ ಇದೆ. ಇವೆರಡೇ ಆಲ್ಮೋಸ್ಟ್ 150 ಪಾಯಿಂಟ್ಸ್ ವರೆಗೂ ಡೌನ್ ಫಾಲ್ ಗೆ ಕಾರಣ ಆಗಿದ್ದಾವೆ. ಅಂದ್ರೆ ಯಾವ ರೀತಿ ಇಂಪ್ಯಾಕ್ಟ್ ಆಗಿದೆ ಅನ್ನೋದನ್ನ ನೀವು ಊಹೆ ಮಾಡ್ಕೊಳ್ಬಹುದು. ಹಾಗಾದ್ರೆ ಈ ರೀತಿ ಅಥವಾ ಇಷ್ಟು ದೊಡ್ಡ ಮಟ್ಟದ ನೆಗೆಟಿವ್ ಪರ್ಫಾರ್ಮೆನ್ಸ್ ಗೆ ಕಾರಣ ಏನು? ಅಬ್ವಿಯಸ್ಲಿ ಏನಾದ್ರೂ ಕಾರಣ ಇರಲೇಬೇಕು. ಕಾರಣ ಇಲ್ಲದೆ ಅಂತೂ ಈ ರೀತಿ ಪರ್ಫಾರ್ಮೆನ್ಸ್ ಬರೋದಿಲ್ಲ. ನೋಡಬಹುದು, ಆಂಥ್ರೋಪಿಕ್ AI ಶಾಕ್ಸ್ ಸೆಂಡ್ಸ್ ಐಟಿ ಸ್ಟಾಕ್ಸ್ ಟು ವರ್ಸ್ಟ್ ಡೇ ಸಿನ್ಸ್ ಮಾರ್ಚ್ 2020. ಮಾರ್ಚ್ 2020 ನಂತರ ಇದೇ ವರ್ಸ್ಟ್ ಡೇ ಡೌನ್ ಫಾಲ್. ಅತಿ ಹೆಚ್ಚು ಡೌನ್ ಫಾಲ್ ಅಂದ್ರೆ ಇವತ್ತೇ. ಮಾರ್ಚ್ 2020 ಬಂದಿತ್ತು ಕೋವಿಡ್ ಲಾಕ್ ಡೌನ್ ಸಂದರ್ಭದಲ್ಲಿ. ಎಸ್ಪೆಷಲಿ ಲಾಕ್ ಡೌನ್ ಅನೌನ್ಸ್ ಆದಾಗ ಮೆಜಾರಿಟಿ ಷೇರುಗಳಲ್ಲಿ ಡೌನ್ ಫಾಲ್ ಬಂದಿತ್ತು. ಮೆಜಾರಿಟಿ ಇಂಡೈಸಸ್ ಗಳಲ್ಲಿ, ಅದರಲ್ಲೂ ಇಂಡೆಕ್ಸ್ ಅಲ್ಲಿ ಲೋಯರ್ ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು. ಆಗ ಆಲ್ಮೋಸ್ಟ್ ಟ್ರೇಡಿಂಗ್ ಅನ್ನ ಹಾಲ್ಟ್ ಮಾಡಿ ಶುರು ಮಾಡುವಂತ ಪರಿಸ್ಥಿತಿಗೆ ಬಂದಿತ್ತು ಅವತ್ತು ನಮ್ಮ ಎಕ್ಸ್ಚೇಂಜಸ್. ಯಾಕಂದ್ರೆ ಓಪನ್ ಮಾಡಿದ್ರೆ ಸಾಕು ಹೋಗ್ತಾ ಇದೆ ಕೆಳಗಡೆ. ಅಂತ ಪರ್ಫಾರ್ಮೆನ್ಸ್ ಅವತ್ತಿತ್ತು. ಬಟ್ ಇವತ್ತು ಅಷ್ಟೊಂದು ದೊಡ್ಡ ಮಟ್ಟದ ಡೌನ್ ಫಾಲ್ ಇಲ್ಲದೆ ಇರಬಹುದು. ಬಟ್ ನೆಕ್ಸ್ಟ್ ವರ್ಸ್ಟ್ ಡೇ ಪರ್ಫಾರ್ಮೆನ್ಸ್ ಅಂದ್ರೆ ಅದು 2026 ಫೆಬ್ರವರಿ 4ನೇ ತಾರೀಕು ಬಂದಿದೆ. ಹಾಗಾದ್ರೆ ಯಾಕೆ? ಅದಕ್ಕೆ ಪ್ರಮುಖ ಕಾರಣನೇ ಈ ಆಂಥ್ರೋಪಿಕ್ AI. ಈ ಒಂದು AI ಗೆ ಸಂಬಂಧಪಟ್ಟಂತ ಸುದ್ದಿ ಓವರ್ ಆಲ್ ಐಟಿ ಸೆಕ್ಟರ್ ನ ನೆಗೆಟಿವ್ ಮಾಡಿದೆ. ಜೊತೆಗೆ ಇದು ನಮ್ಮ ಮಾರ್ಕೆಟ್ ಅಲ್ಲಿ ಅಷ್ಟೇ ಅಲ್ಲ, ನಿನ್ನೆ ಅಮೆರಿಕನ್ ಮಾರ್ಕೆಟ್ ಅಲ್ಲೂ ಕೂಡ ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಮಾಡಿದೆ, ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ. ಮೊದಲಿಗೆ ಈ ಆಂಥ್ರೋಪಿಕ್ AI ಬಗ್ಗೆ ತಿಳ್ಕೊಳ್ಳೋಣ, ಆನಂತರ ಬೇರೆ ವಿಚಾರಗಳ ಕಡೆ ಹೋಗೋಣ. ನೋಡಬಹುದು, ವಾಟ್ ಈಸ್ ಆಂಥ್ರೋಪಿಕ್ಸ್ ನ್ಯೂಯೆಸ್ಟ್ AI ಟೂಲ್ ಅಂಡ್ ವಾಟ್ ಆರ್ ದ ಕಾನ್ಸಿಕ್ವೆನ್ಸಸ್ ಫಾರ್ ಗ್ಲೋಬಲ್ ಟೆಕ್ ಕಂಪನೀಸ್. ಈ ಆಂಥ್ರೋಪಿಕ್ AI ಅನ್ನೋದು ಒಂದು AI ಸ್ಟಾರ್ಟ್ಅಪ್, ಅಮೆರಿಕದ AI ಸ್ಟಾರ್ಟ್ಅಪ್. ನಿನ್ನೆ ಒಂದು ಹೊಸ ಟೂಲ್ ಅನ್ನ ರಿಲೀಸ್ ಮಾಡಿದೆ. ನೋಡಬಹುದು, ಆಂಥ್ರೋಪಿಕ್ ಹ್ಯಾಸ್ ಎಕ್ಸ್ಪ್ಯಾಂಡೆಡ್ ಇಟ್ಸ್ ಎಂಟರ್ಪ್ರೈಸ್ AI ಪ್ಲಾಟ್ಫಾರ್ಮ್ Claude Cowork by launching 11 new plugins aimed automating a wide range of professional tasks. ನಿನ್ನೆ 11 ಹೊಸ ಪ್ಲಗಿನ್ಸ್ ಅನ್ನ ರಿಲೀಸ್ ಮಾಡಿದೆ. ಆ ಪ್ಲಗಿನ್ ಟಾರ್ಗೆಟ್ ಏನ್ ಮಾಡುತ್ತವೆ ಅಂದ್ರೆ ಪ್ರೊಫೆಷನಲ್ ಟಾಸ್ಕ್ ಏನಿರುತ್ತೆ ಅದನ್ನ ಆಟೋಮೇಟ್ ಮಾಡುವಂತ ಕೆಲಸವನ್ನ ಮಾಡುತ್ತವೆ. ಜೊತೆಗೆ ಬಹಳ ಇಂಪಾರ್ಟೆಂಟ್ ಏನಂತಂದ್ರೆ ನೋಡಬಹುದು, ಕ್ಲಾಡ್ Cowork is an agentic no-code AI assistant built for corporate users. ಇದಕ್ಕೆ ಯಾವುದೇ ರೀತಿಯ ಕೋಡ್ ಬೇಕಾಗಿಲ್ಲ. ನೋ ಕೋಡ್ ಅಸಿಸ್ಟೆಂಟ್ ಕಾರ್ಪೊರೇಟ್ ಯೂಸರ್ಸ್ ಕೊಡುವಂತದ್ದು. ಹಾಗೆ allowing companies to automate workflows,
ವಿತೌಟ್ ರೈಟಿಂಗ್ ಸಾಫ್ಟ್ವೇರ್. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ಯಾವುದೇ ರೀತಿಯ ಸಾಫ್ಟ್ವೇರ್ ರೈಟಿಂಗ್ ಬೇಕಾಗಿಲ್ಲ. ಈಗ ನಾವೇನಾದ್ರೂ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಮೊದಲು ಸಾಫ್ಟ್ವೇರ್ ಬೇಕು. ಸಾಫ್ಟ್ವೇರ್ ಅದು ಬೇರೆ ಬೇರೆ ಕೋಡ್ ಅನ್ನ ಬಳಸಿ ಅವರು ರೈಟ್ ಮಾಡಿರ್ತಾರೆ. ಈಗ ನಮ್ಮ IT ಕಂಪನಿಗಳ ಕೆಲಸ ಏನು, ಸಾಫ್ಟ್ವೇರ್ ನ ರೈಟ್ ಮಾಡೋದು ಅಥವಾ ಸಾಫ್ಟ್ವೇರ್ ಪ್ರಿಪೇರ್ ಮಾಡೋದು. ಅದರ ಹಿಂದೆ ನೂರಾರು IT ಪ್ರೊಫೆಷನಲ್ಸ್ ಕೆಲಸ ಇರುತ್ತೆ. ಆದ್ರೆ ಈ IT ಕಂಪನಿಗಳು ಮಾಡ್ತಿದ್ದಂತ ಕೆಲಸವನ್ನು ಒಂದು AI ಮಾಡುತ್ತೆ ಅನ್ನೋದಾದ್ರೆ ಅಬ್ವಿಯಸ್ಲಿ ಆ ಕಂಪನಿಗಳಿಗೆ ದೊಡ್ಡ ಹೊಡೆತ ಅಲ್ವಾ. ಅದೇ ಇವತ್ತು ಆಗಿರುವಂತದ್ದು. ವಿತೌಟ್ ರೈಟಿಂಗ್ ಸಾಫ್ಟ್ವೇರ್ ಕಂಪನಿಗಳ ವರ್ಕ್ ಫ್ಲೋ ನ ಆಟೋಮೇಟ್ ಮಾಡಬಹುದು ಅಂದ್ರೆ ಅದು IT ಕಂಪನಿಗಳಿಗೆ ಬಿಗ್ ನೆಗೆಟಿವ್ ಸುದ್ದಿ ಆಗುತ್ತೆ. ಯಾಕೆಂತಂದ್ರೆ IT ಕಂಪನಿಗಳು ಪ್ರಾಜೆಕ್ಟ್ ಅನ್ನ ಪಡ್ಕೊಳ್ತಿದ್ದೆ ಈ ಕೆಲಸವನ್ನ ಆಟೋಮೇಟ್ ಮಾಡ್ಲಿಕ್ಕೆ, ಅದಕ್ಕೆ ಬೇಕಾದಂತಹ ಸಾಫ್ಟ್ವೇರ್ ಅನ್ನು ಒದಗಿಸ್ಲಿಕ್ಕೆ. ಇದಕ್ಕಾಗಿನೇ ಪ್ರಾಜೆಕ್ಟ್ ಗಳನ್ನ ಪಡ್ಕೊಳ್ತಾ ಇದ್ದಿದ್ದು. ಈಗ ಅದನ್ನ ಒಂದು AI ಮಾಡ್ಬಿಡುತ್ತೆ ಅಂದ್ರೆ ಅಬ್ವಿಯಸ್ಲಿ ಕಂಪನಿಗಳಿಗೆ ಸಮಸ್ಯೆ ಆಗುತ್ತಲ್ವಾ. ನೋಡಬಹುದು, ದ ನ್ಯೂ ಪ್ಲಗಿನ್ಸ್ ಆರ್ ಡಿಸೈನ್ ಟು ಹ್ಯಾಂಡಲ್ ಟಾಸ್ಕ್ ಅಕ್ರಾಸ್ ಲೀಗಲ್, ಸೇಲ್ಸ್, ಮಾರ್ಕೆಟಿಂಗ್ ಅಂಡ್ ಡೇಟಾ ಅನಾಲಿಸಿಸ್ ಫಂಕ್ಷನ್ಸ್. ಎಲ್ಲಾ ಕಡೆ ಇದೆ. ಲೀಗಲ್ ಟಾಸ್ಕ್ ಆಗ್ಬೋದು, ಸೇಲ್ಸ್ ಆಗ್ಬೋದು, ಮಾರ್ಕೆಟಿಂಗ್ ಆಗ್ಬೋದು, ಅಥವಾ ಡೇಟಾ ಅನಾಲಿಸಿಸ್ ಫಂಕ್ಷನ್ಸ್ ಗೆ ಸಂಬಂಧಪಟ್ಟಂತೆ ಇವುಗಳು ಹ್ಯಾಂಡಲ್ ಮಾಡ್ತಾ ಇದೆ. ಅಥವಾ ಈ 11 ಹೊಸ ಪ್ಲಗಿನ್ಸ್ ಏನು ಕಂಪನಿ ರಿಲೀಸ್ ಮಾಡಿದೆ ಅದು ಕೆಲಸ ಮಾಡುತ್ತೆ. ಜನರ ಅವಶ್ಯಕತೆನೇ ಕಡಿಮೆ ಆಗುತ್ತೆ. ಕಂಪನಿಗಳಿಗೆ ಕೋಟ್ಯಾಂತರ ರೂಪಾಯಿ ಕೊಟ್ಟು ಪ್ರಾಜೆಕ್ಟ್ ಗಳನ್ನು ಕೊಡುವಂತ ಅವಶ್ಯಕತೆನೇ ಬೀಳೋದಿಲ್ಲ. ಇದು ಇವುಗಳ ಕನ್ಸರ್ನ್ ಆಗ್ತಾ ಇರೋದು. ಹಾಗೆ ಇಲ್ಲೂ ಕೂಡ ನೋಡಬಹುದು, the most recent addition is Anthropic's Claude Legal Agent. ಲೀಗಲ್ ಏಜೆಂಟ್ ಅನ್ನು ಕೂಡ ಲಾಂಚ್ ಮಾಡಿದೆ ಇದು, which can perform routine legal work such as document and contract review and compliance checks. ಲೀಗಲ್ ವರ್ಕ್ಸ್ ಅನ್ನು ಕೂಡ ಇದು ಚೆಕ್ ಮಾಡುತ್ತೆ. ಹಾಗಂತ 100% AI ನೇ ಬಳಸ್ಕೊಂಡು ಮಾಡಕ್ ಆಗೋದಿಲ್ಲ. ಆಮೇಲೆ ರಿವ್ಯೂ ಮಾಡ್ಬೇಕಾಗುತ್ತೆ. ಬಟ್ ಈ ಮುಂಚೆ ಏನು ಕೆಲಸ ಇರ್ತಿತ್ತು ಅಷ್ಟಂತೂ ಇರೋದಿಲ್ವೇ, ರೆಡ್ಯೂಸ್ ಆಗುತ್ತಲ್ಲ. ಜಸ್ಟ್ ನಾವು ರಿವ್ಯೂ ಮಾಡುವಂತ ಕೆಲಸ ಮಾತ್ರ ಇರುತ್ತೆ. ಅದನ್ನೆಲ್ಲ ಪ್ರಿಪೇರ್ ಮಾಡೋದನ್ನ AI ಮಾಡುತ್ತೆ. ಹಿಂಗಾದಾಗ ನೆಗೆಟಿವ್ ಆಗದೆ ಇರುತ್ತೆ ಕಂಪನಿಗಳಿಗೆ. ಅದೇ ಕಾರಣಕ್ಕೆ ನೂರಾರು ಜನರನ್ನ ರೆಕ್ರೂಟ್ ಮಾಡ್ಕೊಂಡು ದೊಡ್ಡ ದೊಡ್ಡ ಆಫೀಸ್ ಗಳನ್ನ ಮಾಡ್ಕೊಂಡು ಕುಂತಿರುವಂತಹ ಕಂಪನೀಸ್ ಏನ್ ಆಗ್ಬೇಕು, ಅಬ್ವಿಯಸ್ಲಿ ಲಾಸ್ ಆಗುತ್ತೆ. ಅದರ ಇಂಪ್ಯಾಕ್ಟ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಜೊತೆಗೆ ಇನ್ನು ಏನೆಲ್ಲ ವರೀಸ್ ಇದೆ ಏಜೆಂಟಿಕ್ AI ಲಾಂಚ್ ನ ಕಾರಣಕ್ಕೆ ನೋಡಬಹುದು. At the heart of the market reaction is a growing concern that AI cloud fundamentally reshape the competitive landscape for software and IT services companies, eroding both ಪ್ರಾಫಿಟಬಿಲಿಟಿ ಅಂಡ್ ಮಾರ್ಕೆಟ್ ಪೊಸಿಷನ್. ಕಂಪನಿಗಳ ಮಾರ್ಕೆಟ್ ಪೊಸಿಷನ್ ಅನ್ನು ಕೂಡ ಕಿತ್ಕೊಳ್ಳುತ್ತೆ, ಜೊತೆಗೆ ಪ್ರಾಫಿಟಬಿಲಿಟಿಯನ್ನು ಕೂಡ ಕಿತ್ಕೊಳ್ಳುತ್ತೆ ಇಲ್ಲಿ ಆಗ್ತಿರುವಂತಹ ಡೆವಲಪ್ಮೆಂಟ್ಸ್. ಜೊತೆಗೆ ಮೋರ್ ಕಾಂಪಿಟೇಷನ್ ಕೂಡ ಇಲ್ಲಿ ಕ್ರಿಯೇಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಜೊತೆಗೆ ಕಾಂಪಿಟೇಷನ್ ಜಾಸ್ತಿ ಆದ್ರೆ ಪ್ರೈಸಿಂಗ್ ಪ್ರೆಷರ್ ಕಂಪನಿಗಳಿಗೆ ಬೀಳುತ್ತೆ. ಹಾಗಾಗಿ ಕಾಂಪಿಟೇಟಿವ್ ಮೋಡ್ಸ್ ಏನಿರುತ್ತೆ ಅವುಗಳು ಇಲ್ದಂಗಾಗುತ್ತೆ. ಮೀನಿಂಗ್ ದೇ ಕುಡ್ ಬಿ ಈಸಿಯರ್ ಟು ರೀಪ್ಲೇಸ್ ವಿತ್ AI. ನಿನಗೆ ಕೋಟಿ ಕೊಡೋದನ್ನ AI 10 ಲಕ್ಷದಲ್ಲಿ ಮಾಡುತ್ತೆ ಅಂದ್ರೆ 20 ಲಕ್ಷದಲ್ಲಿ ಮಾಡುತ್ತೆ ಅಂದ್ರೆ ಯಾರು ಬರ್ತಾರೆ ಕಂಪನಿಗಳ ಹತ್ರ, AI ನೇ ತಗೊಳ್ತಾರೆ. ಇದು ಇಲ್ಲಿ ಕಂಡು ಬರ್ತಿರುವಂತ ಸಮಸ್ಯೆ ಈಗ. ಜೊತೆಗೆ ನೋಡಬಹುದು, ಇಂಡಸ್ಟ್ರೀಸ್ ಒನ್ಸ್ ಕನ್ಸಿಡರ್ಡ್ ರಿಲೇಟಿವ್ಲಿ ಸೇಫ್ ಫ್ರಮ್ AI ಡಿಸ್ರಪ್ಷನ್ including legal services, data analytics and customer support are now firmly in the crosshairs. ಯಾವನ್ನ AI ಡಿಸ್ರಪ್ಷನ್ ಇಂದ ಸೇಫ್ ಆಗಿರ್ತವೆ ಅಂತ ಅಂದ್ಕೊಂಡಿದ್ರು, ಲೀಗಲ್ ಸರ್ವಿಸಸ್, ಡೇಟಾ ಅನಾಲಿಟಿಕ್ಸ್ ಹಾಗೂ ಕಸ್ಟಮರ್ ಸಪೋರ್ಟ್ ನ ಅವುಗಳಿಗೂ ಕೂಡ ಇಲ್ಲಿ ಸೇಫ್ಟಿ ಇಲ್ಲ. ಅದಕ್ಕೂ ಕೂಡ ಈಗ AI ಬಂದಾಯ್ತು. ಈಸಿಯಾಗಿ ಕಂಪನಿಗಳನ್ನೇ ರೀಪ್ಲೇಸ್ ಮಾಡುವಂತ ಅವಕಾಶ ಇದೆ. ಗೊತ್ತಿಲ್ಲ ಮುಂದೆ ಇನ್ನು ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ. ಬಟ್ ಸದ್ಯದ ಮಟ್ಟಿಗೆ ಆಗ್ತಿರುವಂತಹ ಚೇಂಜಸ್ ಖಂಡಿತ ದೊಡ್ಡ ಬದಲಾವಣೆಗಳಿಗೆ ಕಾರಣ ಅಂತೂ ಆಗ್ತಾ ಇದೆ. ಅದು ನಮ್ಗೆಲ್ರಿಗೂ ಗೊತ್ತಿರೋದು. ಏನು ನೆಕ್ಸ್ಟ್ ಏನು ಹಾಗಾದ್ರೆ IT ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡಿರೋರ ಕತೆ ಏನು, ಹಾಗೆ IT ಕಂಪನಿಗಳ ಕತೆ ಏನು, IT ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತವರ ಕತೆ ಏನು. ಆಕ್ಚುಲಿ ಸದ್ಯಕ್ಕಂತೂ ಒಂದು ಕನ್ಕ್ಲೂಷನ್ ಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಕಂಪನಿಗಳು ಕೂಡ ಹೊಸ ಅವಕಾಶಗಳನ್ನ ಇವಾಲ್ವ್ ಮಾಡ್ಕೊಳ್ಬಹುದು. ಬಟ್ ಈಗ ಇವಾಲ್ವ್ ಮಾಡ್ಕೊಳ್ಳೇಬೇಕಾದಂತ ಪರಿಸ್ಥಿತಿಗೆ ಖಂಡಿತ ಬರ್ತಾ ಇದಾವೆ. ಎಲ್ಲಿ ಸೇಫ್ಟಿ ಇದೆ ಅಂದ್ಕೊಂಡಿದ್ರು ಅಲ್ಲೇ ಸೇಫ್ಟಿ ಇಲ್ಲ ಅಂದ್ರೆ ಇನ್ನು ಏನೆಲ್ಲ ಬರ್ಬೋದು ಯೋಚನೆ ಮಾಡಿ. ಹಾಗಾಗಿ ಕಂಪನಿಗಳು ಹೊಸ ಅವಕಾಶಗಳನ್ನು ಹುಡುಕ್ಬೇಕಾಗಿದೆ. ಯಾವುದನ್ನ AI ರಿಪ್ಲೇಸ್ ಮಾಡಕ್ ಆಗಲ್ಲ ಅದನ್ನ ಹುಡುಕ್ಬೇಕಾಗಿದೆ. ಸೊ ಮೇ ಬಿ ಅದನ್ನ ಹುಡುಕಿದ್ರೆ ಮಾತ್ರ ಈ ಕಂಪನಿಗಳು ಕೂಡ ಸಸ್ಟೈನ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾವು 1990s ಅಲ್ಲಿ ಟೆಕ್ ಬೂಮ್ ಅನ್ನ ನೋಡಿದ್ವಿ, ಅಂದ್ರೆ ನಮ್ಮ ಮಾರ್ಕೆಟ್ ನೋಡಿದೆ. ಆಗ ಸಾಕಷ್ಟು ರ್ಯಾಲಿ ಈ ಟೆಕ್ನಾಲಜಿ ರಿಲೇಟೆಡ್ ಶೇರುಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಆನಂತರ 2020 ಆಫ್ಟರ್ ನಾವು ಇನ್ನೊಂದು ಬೂಮ್ ಅನ್ನ ನೋಡಿದ್ವಿ, PSU ಬೂಮ್. ಯಾವ ರೀತಿ ಮಲ್ಟಿ ಬ್ಯಾಗರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ವು PSU ಸೆಕ್ಟರ್ ನ ಶೇರುಗಳು 2024 ವರ್ಗು ಅಥವಾ ಅಪ್ ಟು 2023 ವರ್ಗು 3 ಇಯರ್ಸ್. ನಂತರ ಈಗ AI ಬೂಮ್. ಗೊತ್ತಿಲ್ಲ AI 100% ಸಕ್ಸಸ್ ಆಗುತ್ತಾ ಇಲ್ವಾ ಅಂತ, ಬಟ್ ಬೂಮ್ ಅಂತೂ ಇದೆ. AI ತುಂಬಾ ಜನ ಹೂಡಿಕೆ ಮಾಡ್ತಿದ್ದಾರೆ AI ರಿಲೇಟೆಡ್ ಆಗಿ. ಜೊತೆಗೆ ಕಂಪನೀಸ್ ಗಳು ಕೂಡ ಸಾಕಷ್ಟು ಅವಕಾಶಗಳನ್ನ ಇವಾಲ್ವ್ ಮಾಡ್ತಿದ್ದಾವೆ. ಇಲ್ಲಿ ಕಂಪನಿಗಳಿಗೆ ಇರೋದು ಒಂದೇ ದಾರಿ, ಇನೋವೇಟ್ ಮಾಡಬೇಕು, ಹೊಸ ಅವಕಾಶಗಳನ್ನ ಸೃಷ್ಟಿ ಮಾಡ್ಕೊಳ್ಬೇಕು. ಅದರಲ್ಲೂ AI ಏನನ್ನ ರೀಪ್ಲೇಸ್ ಮಾಡಕ್ಕಾಗೋದಿಲ್ವಾ ಅಂತವನ್ನ ಸೃಷ್ಟಿ ಮಾಡ್ಕೊಂಡ್ರೆ ಆ ಕಂಪನಿಗಳು ಸಸ್ಟೈನ್ ಆಗುತ್ತವೆ. ಹಾಗೆ ಅದರಲ್ಲಿ ಕೆಲಸ ಮಾಡೋ ಎಂಪ್ಲಾಯೀಸ್ ಕೂಡ ಅಷ್ಟೇ, ಏನನ್ನ AI ರೀಪ್ಲೇಸ್ ಮಾಡಕ್ಕಾಗಲ್ವೋ ಅಂತಹ ಸ್ಕಿಲ್ ಅನ್ನ ಕಲಿಬೇಕಾಗಿದೆ. ಸದ್ಯದ ಮಟ್ಟಿಗೆ ಈ ಪರಿಸ್ಥಿತಿ ನೋಡ್ಲಿಕ್ಕೆ ಸಿಗ್ತಾ ಇದೆ.
ಹಾಗೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ಅಲ್ಲೂ ಕೂಡ ನೋಡಬಹುದು, ನಾಸ್ಡಾಕ್ ಅಲ್ಲಿ 1.5% ಡೌನ್ ಪರ್ಫಾರ್ಮೆನ್ಸ್ ಇದೆ. ಅದರಲ್ಲೂ ಎಸ್ಪೆಷಲಿ ಈ ಸಾಫ್ಟ್ವೇರ್ ಆಸ್ ಅ ಸರ್ವಿಸ್ ಪ್ರೊವೈಡ್ ಮಾಡುವಂತಹ ಕಂಪನೀಸ್ ಅಲ್ಲಿ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಯಾಕಂದ್ರೆ ಈಸಿಯಾಗಿ ರಿಪ್ಲೇಸ್ ಮಾಡ್ಬಿಡ್ಬಹುದು ಅಂತ AI ಬಳಸ್ಕೊಂಡು. ಸೊ ನೀವ್ ಯಾರಾದ್ರೂ IT ಶೇರುಗಳಲ್ಲಿ ಹೂಡಿಕೆ ಮಾಡಿದ್ರೆ ಖಂಡಿತ ಕೇರ್ಫುಲ್ ಆಗಿರಿ. ಹಾಗಂತ ಪಾನಿಕ್ ಆಗ್ಬೇಕು ಅಂತ ಇಲ್ಲ. ಕಂಪನಿಗಳು ಹೇಗೆ ಇವಾಲ್ವ್ ಮಾಡ್ಕೊಳ್ತವೆ ಅನ್ನೋದ್ರ ಮೇಲೆ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ. ಬಟ್ ಇಲ್ಲಿ ಸಮಸ್ಯೆ ಏನಾಗುತ್ತೆ ಅಂತಂದ್ರೆ, ಈ ಸುದ್ದಿಗಳು ಬಂದ ಮೇಲೆ ಈಗಾಗಲೇ IT ಸೆಕ್ಟರ್ ಲಾಸ್ಟ್ 1.5-2 ವರ್ಷದಿಂದ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡ್ತಾ ಇದೆ. ಇನ್ನೂ ಅಂಡರ್ ಪರ್ಫಾರ್ಮೆನ್ಸ್ ಮಾಡುವಂತ ಸಾಧ್ಯತೆಗಳಿರುತ್ತೆ. ಆ ಫ್ಯಾಕ್ಟರ್ ಅನ್ನ ನಾವು ನೋಡ್ಲೇಬೇಕಾಗುತ್ತೆ. ಹಾಗಾಗಿ ಸ್ಟ್ರಾಟಜಿಕ್ ಅಲೋಕೇಶನ್ ಬಹಳ ಮುಖ್ಯ ಆಗಬಹುದು ಈ ಸಂದರ್ಭದಲ್ಲಿ. ಸೊ ಕೇರ್ಫುಲ್ ಆಗಿರಿ. ಬೇಕಿದ್ರೆ ಬೇರೆ ಅವಕಾಶಗಳ ಕಡೆ ಗಮನ ಹರಿಸಿ. ಅಪ್ಪ ಹಾಕಿದ ಅಲ್ಮರ ಅಂತ ಕೂತ್ಕೊಳ್ಳೋದು ಅಷ್ಟು ಸರಿ ಆಗೋದಿಲ್ಲ ಅನ್ಸುತ್ತೆ ಸದ್ಯದ ಮಟ್ಟಿಗೆ. ಯಾಕಂದ್ರೆ ಹೊರಗಡೆ ಎನ್ವಿರಾನ್ಮೆಂಟ್ ಅಷ್ಟೇನು ಚೆನ್ನಾಗಿಲ್ಲ. ಗೊತ್ತಿಲ್ಲ ಏನಾಗುತ್ತೆ ಅಂತ ನೆಕ್ಸ್ಟ್ 6 ಮಂತ್ಸ್ ಅಲ್ಲಿ. ಬಟ್ ಸದ್ಯದ ಮಟ್ಟಿಗಂತೂ ಎನ್ವಿರಾನ್ಮೆಂಟ್ ಸರಿ ಇಲ್ಲ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅದ್ರ ಮೇಲೆನೆ ಡಿಸಿಷನ್ ಕೂಡ ಮಾಡಬಹುದಾಗಿರುತ್ತೆ. ಅಯ್ಯೋ ಇದೆಲ್ಲ ತಲೆನೋವು ಬೇಡಪ್ಪ ಅಂತಂದ್ರೆ PMS ಮಿನಿ PMS ತಗೊಂಡು ಸುಮ್ನೆ ಕೂತ್ಕೊಳ್ಬಹುದು. ಫಂಡ್ ಮ್ಯಾನೇಜರ್ಸ್ ನಿಮ್ಗಾಗಿ ತಲೆ ಕೆಡಿಸ್ಕೊಳ್ತಾರೆ. ಅದಕ್ಕೆ ನೀವು ಒಂದಷ್ಟು ಪೇ ಮಾಡ್ತೀವಿ. 10-15% ಲಾಭ ಬರುತ್ತೆ ಅಂದ್ರೆ 1% 2% ಪೇ ಮಾಡೋದೇನು ದೊಡ್ಡದಲ್ಲ. ಜೊತೆಗೆ ಟೆನ್ಷನ್ ಫ್ರೀ ಕೂಡ ಇರುತ್ತೆ ಅದು. ಇನ್ ಕೇಸ್ ಆ ರೀತಿ ಏನಾದ್ರು ಮಾಡೋ ಐಡಿಯಾ ಇದೆ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ. ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ನಮ್ಮ ಟೀಮ್ ಅನ್ನ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಟೀಮ್ ಇಂದ ಅದಕ್ಕೆ ಸಂಬಂಧಪಟ್ಟಂತೆ ಸಪೋರ್ಟ್ ಸಿಗುತ್ತೆ. ಸರಿಗಳಿರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.